ರಮೇಶ್ ಜಾರಕಿಹೊಳಿ ಪುತ್ರನ ಒಂದು ಪುಂಡಾಟದ ಬಗ್ಗೆ ಒಂದು ಸುದ್ದಿ ಆಗಿದೆ. ಸೊ ತಂದೆ MLA ಅಂತ ಹೇಳಿ ದರ್ಪ ತೋರೋದಕ್ಕೆ ಹೋದಂತಹ ರಮೇಶ್ ಜಾರಕಿಹೊಳಿಯ ಪುತ್ರ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ದರ್ಪ ಮೆರೆದಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಸಂತೋಷ್ ಜಾರಕಿಹೊಳಿ ದರ್ಪ ತೋರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾವಿರಾರು ಜನ ಸೇರಿದಂತಹ ಜಾತ್ರೆಯಲ್ಲಿ ಸಂತೋಷ್ ರಿವಾಲ್ವರ್ ಅನ್ನ ತೆಗೆದು ಗುಂಡು ಹಾರಿಸಿ ಧಿಮಾಕ್ ತೋರಿಸಿದ್ದಾರೆ. ಪೊಲೀಸರು ಎದುರೇ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಸಂತೋಷ್. ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಂತೋಷ್ ಫೈರಿಂಗ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಿಡಿಯೋ ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ. ಈಗ ಈ ವಿಡಿಯೋ ವೈರಲ್ ಆಗ್ತದೆ. ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಈಗ ಅವ್ರನ್ನ ಸಾಹುಕಾರ್ ಅಂತ ಹೇಳಿ ಅವ್ರನ್ನೇನು ಕರೀತಾರೆ. ಸೊ ಅಂದ್ರೆ ಒಂದು ದೊಡ್ಡ ಮನೆತನದವರು ಅಂತ ಹೇಳಿ ಈ ಮುಂಚಿಂದ ನಾವು ಗಮನಿಸ್ತಾ ಹೋದ್ರೆ ಈ ಹಿಂದೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗ UP, ಬಿಹಾರ್ ಆ ಭಾಗಗಳಲ್ಲಿ ಈ ತರ ಒಂದಷ್ಟು ದೊಡ್ಡ ಫ್ಯಾಮಿಲಿಯವರು ಅಂತ ಹೇಳಿದಾಗ ಒಂದು ಜಾತ್ರೆ ಅಂತ ಹೇಳಿದಾಗ ಗಾಳಿಲಿ ಗುಂಡು ಹಾರಿಸೋದು ಅಥವಾ ಕತ್ತಿ ತೆಗೆದು ಝಳಪಿಸೋದು ಇದೆಲ್ಲ ಮುಂಚೆಯಿಂದನೂ ಮಾಡ್ಕೊಂಡು ಬಂದಂಥದ್ದು. ಸೊ ಬಹುಶಃ ಅದಾದ್ಮೇಲಂತೂ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇದು ತಪ್ಪು, ಇದು ನಿಷೇಧ, ಈ ರೀತಿ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನೇ ಬಂದಿದೆ. ಈ ರೀತಿಯಾಗಿ ರಿವಾಲ್ವರ್ ತೋರಿಸೋದು ಅಥವಾ ದೊಡ್ಡ ಕೋವಿಯನ್ನ ಹೊರಗಡೆ ತೆಗೆದು ಗುಂಡು ಹಾರಿಸೋದು ಇದು ತಪ್ಪು, ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅನ್ನುವಂಥದ್ದು ಬಂದಿದೆ. ಅದಾಗಿಯೂ ಕೂಡ ಈಗ ಯಾಕೆ ಇವರು ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥದ್ದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಸಹದೇವ್, ಯಾವ ಸಂದರ್ಭ ಇದು? ಯಾಕೋಸ್ಕರ ಇವ್ರ ಕೈಗೆ ಈ ಗನ್ ಬಂತು? ತೆಗೆದು ಇವರು ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ದು ಏನಕ್ಕೆ ಬೇಕಾಯಿತು? ಯಾಕೆ ಈ ರೀತಿಯಾಗಿ ಸಂಭ್ರಮವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಏನು ಡೀಟೇಲ್ಸ್ ಇದೆ ಸಹದೇವ್? ಹೌದು ರೆಹಮಾನ್, ಏನು 10 ವರ್ಷಕ್ಕೊಮ್ಮೆ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆ ನಡೆಯುತ್ತೆ. 10 ವರ್ಷದ ಬಳಿಕ ಈಗ ಜಾತ್ರೆ ನಡೀತಾ ಇರುವಂತದ್ದು, ಬಹಳ ಅದ್ದೂರಿಯಾಗಿ ಜಾತ್ರೆ ಕೂಡ ನಡೀತಾ ಇರುವಂತದ್ದು. ಕಳೆದ 4 ದಿನಗಳಿಂದ ಈ ಒಂದು ಜಾತ್ರೆ ಕೂಡ ಆರಂಭ ಆಗಿರುವಂತದ್ದು. ಜಾತ್ರೆಯಲ್ಲಿ ಈ ಏನು ತೇರು ಎಳೆಯೋದ್ರ ಜೊತೆಗೆ ಭಂಡಾರದ ಉಕ್ಕಳಿ ಕೂಡ ಆಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಮನೆತನದವರು ಈ ಒಂದು ತಮ್ಮಲ್ಲಿರುವಂತಹ ಬಂದೂಕುಗಳನ್ನು ತೆಗೆದುಕೊಂಡು ಬರೋದು ಅಥವಾ ಈ ಒಂದು ಲಾಂಗ್ಗಳನ್ನ ತೆಗೆದುಕೊಂಡು ಬಂದು ದೇವಿ ಜಾತ್ರೆಗೆ ಸಹಜವಾಗಿ ಭಾಗಿಯಾಗ್ತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಸಂತೋಷ್ ಜಾರಕಿಹೊಳಿ ಏನಿದ್ದಾರೆ, ಅವರು ಯಾರೋ ಒಬ್ರು ಬೆಂಬಲಿಗರು ತಂದು ಕೊಟ್ಟರು ಅನ್ನುವಂತಹ ಕಾರಣಕ್ಕಾಗಿ ಆ ಬಂದೂಕ್ ಏನಿದೆ ಅದನ್ನ ತೆಗೆದುಕೊಂಡು ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರ ಏನು ವಿಡಿಯೋ ಏನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುವಂತದ್ದು. ಗೋಕಾಕಿನ ಏನು ನಗರ ಭಾಗದಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದಂತ ಸಂದರ್ಭದಲ್ಲಿ ಈ ರೀತಿ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ 2,000 ಜನರು ಈ ಒಂದು ಬಂದೋಬಸ್ತ್ಗೆ ಪೊಲೀಸರು ನಿಯೋಜನೆ ಆಗಿರುವಂತದ್ದು. ಆ ಒಂದು ಭಾಗದಲ್ಲಿ ಸರೌಂಡಿಂಗ್ ಆಗಿ ಪೊಲೀಸರು ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಈವರೆಗೂ ಪ್ರತಿಕ್ರಿಯೆ ಬಂದಿಲ್ಲ ಅನ್ನುವಂಥದ್ದು. ಇನ್ನು ಕಳೆದ 1 ವಾರದ ಹಿಂದಷ್ಟೇ ಕುಡಿಸಿ ಗ್ರಾಮ ಪಂಚಾಯತಿ ಸದಸ್ಯರೊಬ್ರು ಕೂಡ ಈ ರೀತಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿಕೊಂಡು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ವಿಡಿಯೋ ಸಿಗ್ತಾ ಇದ್ದಂತೆ ಪೊಲೀಸರು ತಕ್ಷಣ ಅವರ ಮೇಲೆ ಕೇಸನ್ನ ಹಾಕಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಅದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಸದ್ಯ ಕಾದು ನೋಡಬೇಕಿದೆ. ರೆಹಮಾನ್, ಧನ್ಯವಾದ ಸಹದೇವ್ ಮಾಹಿತಿಗಾಗಿ.